ನಾನು ಕಾಣಿಸಿಕೊಂಡ್ರೆ ಅವನಿಗೆ ಕಾಲ ಬಂತು ಅಂತ ಹೇಳ್ತಾರೆ. ನಿನ್ನ ಮಟ್ಟಿಗೆ ನಾನು ಕಾಣಿಸಿಕೊಂಡ್ರೆ ಅನುಕೂಲ ಬಂತು ಅಂತಲೇ ಹೇಳಬೇಕು. ಅದು ಮುಂದಿನ ದಿನಗಳಲ್ಲಿ ನಿರ್ಣಯಿಸಬೇಕಾಗ್ತದೆ. ಹೌದು ಹೌದು. ಯಾಕೆಂದ್ರೆ ಕಾಲ ಇರುವುದೊಂದು ಕಾಣಿಸಿಕೊಳ್ಳುವುದೊಂದು ಆಗಿಬಿಡುತ್ತದೆ ಒಮ್ಮೊಮ್ಮೆ. ಕಾಲಪುರುಷ ಇದೋ ಈ ರಾಮಚಂದ್ರ ಸಭಾ ಒಳಪ್ರವೇಶಿಸುವುದಕ್ಕೆ ನಿನಗೆ ಅವಕಾಶ ಮಾಡಿಕೊಡುತ್ತಿದ್ದಾನೆ. ತುಂಬಾ ಸಂತೋಷ. ಬರಬೇಕು. ಬಂದೆ. ಯೋಗ್ಯವಾದಂತಹ ಆಸನವನ್ನು ಇಟ್ಟಿದ್ದೇನೆ. ಒಳ್ಳೆಯದು. ಈ ನೆಲದ ಪದ್ಧತಿಯ ಪ್ರಕಾರವಾಗಿ ಉಪಚಾರವನ್ನೂ ಮಾಡಿದ್ದೇನೆ. ಆದ್ರೆ ಏನಾದ್ರೆ ನಿನ್ನ ಆಗಮನ ಅನೇಕರಿಗೆ ಭಯ ಹುಟ್ಟಿಸ್ತದೆ, ನನಗೆ ಅನುಮಾನ ಹುಟ್ಟಿಸ್ತದೆ. ಹೌದೇ? ಹೌದು. ಸಾಧಾರಣವಾಗಿ ಬೇರೆ ಯಾರಾದರೂ ನನ್ನನ್ನು ಕಂಡಾಗ ಯಾರು ನೀನು ಅಂತ ಕೇಳ್ತಿದ್ರು. ಏನಾಗಬೇಕು ಸೇವೆ ಅಂತ ಪ್ರಶ್ನೆ ಮಾಡ್ತಿದ್ರು. ಅವರಿಗೆ ಪರಿಚಯ ಕೊಟ್ಟು ಆಮೇಲೆ ಬಂದ ಕಾರ್ಯ ಏನು ಅಂತ ವಿವರಿಸುವುದು ನನಗೂ ಕೆಲಸವಾಗಿ ಬರ್ತಿತ್ತು. ಇಲ್ಲಿ ಹಾಗಲ್ಲ. ನಾನು ಯಾರು ಅಂತ ಗೊತ್ತಾಗಿದೆ. ನನ್ನ ವ್ಯಕ್ತಿತ್ವದ ವೈಶಾಲ್ಯ, ಆಳ ಅಗಲ ಎಲ್ಲ ಗೊತ್ತಾಗಿದೆ. ಗೊತ್ತಿದ್ದು ನಿನಗೆ ಏನಾಗಿದೆ? ಹೌದು. ಏನಾಗಬೇಕು? ಕಾಲಪುರುಷ ಸಾಕೇತ ಪುರಕ್ಕೆ ಈ ಸಭೆಯನ್ನು ಕೊಟ್ಟೆ ಸಾಕೇತ ಪುರಕ್ಕೆ ಈ ಸಭೆಯನ್ನು ಕೊಟ್ಟೆ. ಓ ಕಾಲ ಚೋದ್ಯವಿತು ಸಾಕೇತ ಪುರಕ್ಕೆ ಬಂದಿ ಸಭೆಯನ್ನು ಕೊಕ್ಕೆ. ಓ ಕಾಲ ಚೋದ್ಯವಿತು, ಓ ಕಾಲ ಚೋದ್ಯವಿತು. ಏಕಿಷ್ಟು ತೂರ ತಂದು ಸೂಚಿಸು, ಏಕಿಷ್ಟು ದೂರ ತಂದು ಸೂಚಿಸು. ನೀ ಕರುಣದೊಳೆನಲು ಏಕಿಷ್ಟು ದೂರ ತಂದು ಸೂಚಿಸು. ನೀ ಕರುಣದೊಳೆನಲು. ಒಂದು ಸ್ವಲ್ಪ ಇಷ್ಟು ಹೊತ್ತು ಕಾಯಬೇಕಾದಂತ ಕಾಲನಿಗೆ ಇವತ್ತು ಬಂತು. ಆದರೂ ನಿನ್ನನ್ನು ಸ್ವಾಗತಿಸಿ ಉಪಚರಿಸಿ ಆಮೇಲೆ ಬಂದ ನಿನ್ನ ಬರುವಿಕೆಗೆ ಇರುವ ಕಾರಣ ಕೇಳಲೇಬೇಕಾದದ್ದು ನನ್ನ ಧರ್ಮ. ಓಹೋ, ನಿಜವಾಗಿಯೂ ಆಶ್ಚರ್ಯ ಅಂದ್ರೆ ನೀನಿದ್ದಲ್ಲಿಗೆ ಎಲ್ಲವರನ್ನು ಕರೆಸಿಕೊಳ್ಳುವ. ಹೌದು ಹೌದು. ನೀನೇ ಒಂದು ವ್ಯಕ್ತಿಯನ್ನ ಬುದ್ಧಿಪೂರ್ವಕವಾಗಿ ಕಾಣುವುದಕ್ಕೆ ಹೋಗ್ತಿ ಅಂತಾದ್ರೆ ಆದ್ರೆ ಈ ಕಾಲನಿಗೆ ಏನು ಕಾಲ ಬಂತು ಅಂತ ಕೇಳೋದು ಬೇಡವ? ಅವನಿಗೆ ಏನು ಇದರಿಂದ ಅನುಕೂಲ ಉಂಟು ಅಂತಲೂ ಕೇಳಬೇಕು. ಹೌದು. ಹಾಗಾಗಿ ಇಷ್ಟು ದೂರ ಸಾಕೇತಕ್ಕೆ ಬಂದೆ. ನಿಜವಾಗಿ ಯಾರೂ ನಿನ್ನ ಬರುವಿಕೆಗೆ ಮನಸ್ಸಿನಲ್ಲಿಯೂ ಅನಿಸ್ಕೊಳ್ತಾರೆ ಸಾಕೇತಕ್ಕೆ ಇವ ಇಲ್ಲಿ ಬಂದ ಅಂತ. ನಾನು ಈ ಸಾಕೇತಕ್ಕೆ ನೀನು ಬಂದೆ ಅಂತ ಕೇಳ್ತಾ ಇದ್ದೇನೆ. ನಮ್ಮ ಸಾಕೇತಕ್ಕೆ ಬರಬೇಕು ಎನ್ನುವ ಪ್ರೇರೇಪಣೆ ಏನು, ಉದ್ದೇಶ ಏನು, ಕಾರಣ ಏನು, ಇದನ್ನ ದಯಮಾಡಿ ಸೂಚಿಸು. ಯಾವ ಆತಂಕವೂ ಬೇಡ. ಯಾಕೆಂದ್ರೆ ನಿನ್ನನ್ನ ಒಳಪ್ರವೇಶಿಸುವುದಕ್ಕೆ ಅವಕಾಶ ಮಾಡಿದ್ದೇನೆ. ನಿನಗೆ ಇಷ್ಟು ಸಿಕ್ಕಿದ್ರೆ ಸಾಕಲ್ವೋ, ಎಷ್ಟೋ ನುಂಗುವ ನೀನು. ಹಾಗಾಗಿ ಆ ಅರಿವಿದ್ದೇ ನಿನ್ನನ್ನ ಬರೆಸಿಕೊಂಡಿದ್ದೇನೆ. ಅಯ್ಯ, ಈ ಲೋಕದಲ್ಲಿ ಉತ್ತಮ ಪುರುಷರಿದ್ದಾರೆ, ಪರಮ ಪುರುಷರಿದ್ದಾರೆ. ನೀನು ಪುರುಷೋತ್ತಮನೆಂದು ಹೇಳಿಸಿಕೊಂಡಂತಹ ಮಹಾನುಭಾವನಿದ್ದಿ. ಹಲವು ಹೆಸರುಗಳಿಂದ ನಿನ್ನ ವ್ಯಕ್ತಿತ್ವದ ಹಲವು ಮುಖಗಳಿಂದ ಭಕ್ತರಿಂದ ಹೊಗಳಿಸಿಕೊಂಡ ನೀನು ನಾನು ಏನು ಅಂತ ತಿಳಿದು ನಾನಿಲ್ಲಿಗೆ ಏಕೆ ಬಂದೆ ಎಂಬ ಪ್ರಶ್ನೆ ಇಟ್ಟಾಗ ತಡ ಮಾಡದೆ ಉತ್ತರಿಸಬೇಕಾದ್ದು ನನಗೆ ಕರ್ತವ್ಯ ಆಗ್ತದೆ. ಓ ಪರಮ ಪುರುಷನೇ, ಕಾಲಪುರುಷ, ಪರಮಾ ಭರಿತ ಪುರುಷ ಕೇಳು ಭರಿತ ರಹಸ್ಯ
ಕೇಳು ಭರಿತರ ರಹಸ್ಯ ಮಾತಿರುಳಿಂದು ಅರಸ ಏಕಾಂತ ಸಮ್ಮಿಲನಕ್ಕೆ ಅರಸ ಏಕಾಂತ ಸಮ್ಮಿಲನಕ್ಕೆ ಸಮಯ ಅರಸ ಏಕಾಂತ ಸಮ್ಮಿಲನಕ್ಕೆ ಸಮಯ ಹೊರಗೋದೆ ಕೇಳುವಲಿದು ಅರಸ ಏಕಾಂತ ಸಮ್ಮಿಲನಕ್ಕೆ ಸಮಯವು ದೊರವುದೇ ಏಕಾಂತ ಸಮ್ಮಿಲನಕ್ಕೆ ಸಮಯವು ದೊರವುದೇ ಪೇವಲಿದು. ಸ್ವಾಮಿ, ಹಾ, ಈ ಪ್ರಪಂಚದಲ್ಲಿ ನೀನೇನು ಅಂತ ಗೊತ್ತಿದ್ದ ಹಾಗೆ ನಾನೇನು ಅಂತ ಸನ್ನಿಧಾನಕ್ಕೂ ಗೊತ್ತಿದೆ. ಬಾರಯ್ಯ ಅಂತ ಹೇಳಿದಾಗ, ನನಗೆ ಆಸನವನ್ನು ನೀಡಿದಾಗ, ನಾನು ಕುಳಿತು ನಿನ್ನಲ್ಲಿ ಸಂಭಾಷಣೆಗೆ ತೊಡಗಿದಾಗ ನಿನ್ನ ಇಡೀ ಸಭೆ ಚಿತ್ರಾರ್ಪಿತ ಗೊಂಬೆಗಳಂತೆ ನಿಂತದ್ದನ್ನು ಗಮನಿಸಿದೆ. ನಮ್ಮ ಮಾತವರಿಗೆ ಅರ್ಥ ಆಗಲಿಲ್ಲ, ಅವರಿಗೆ ಕೇಳಲಿಲ್ಲ, ಇದು ಸ್ಪಷ್ಟ. ಕೇಳಬಾರದು ಅನ್ನೋದು ನನ್ನ ಸಂಕಲ್ಪ, ಅವರಿಗೆ ಕೇಳುವಂತೆ ನನ್ನಲ್ಲಿ ಸಂಭಾಷಿಸಬೇಕು ಅನ್ನುವಂಥ ಉದ್ದೇಶ ನಿನಗಿಲ್ಲ ಎನ್ನುವುದು ಇಲ್ಲೇ ಸಂದರ್ಭ. ಆದ್ರಿಂದ ಅವರು ನೋಡ್ತಾ ಇದ್ದ ಹಾಗೆ, ನೀನು ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ, ನಾನು ಯಾಕೆ ಬಂದೆ, ಸಾಕು ಏತಕ್ಕೆ, ನೀನು ಬಂದದ್ದು ಸಾಕು, ಯಾಕೆ ಬಂದಿ ಹೇಳಿ ಹೋಗು ಎಂಬ ಅರ್ಥದಲ್ಲೂ ಹೌದು. ಅದಲ್ಲ, ಸಾಕೇತಕ್ಕೆ ನೀನು ಹುಡುಕಿ ಬಂದಿದ್ದೀಯಲ್ಲ, ಏನಪ್ಪ ಇಲ್ಲಿ ನಿನ್ನ ಕೆಲಸ, ನಿನ್ನ ಜಾಗ ಅದಲ್ವೋ, ಇಲ್ಲೇನುಂಟು ಅಂತ ನೀ ಕೇಳುವುದು ಹೌದು. ಎರಡಕ್ಕೂ ಉತ್ತರವಾಗಿ ಹೇಳ್ತಾ ಇದ್ದೇನೆ. ನೀ ಕೇಳಿದ್ದಕ್ಕೆ ಸರಳವಾಗಿ 3 ವಾಕ್ಯಗಳಿಂದ ಉತ್ತರ ಹೇಳುವುದಕ್ಕೆ ಬರ್ತದೆ ನನಗೆ. ಆದರೆ ಕೆಲವು ಪ್ರಸಂಗಗಳಲ್ಲಿ ಕೆಲವು ಸಂದರ್ಭ ಸ್ವಲ್ಪ ಉದ್ದ ಮಾಡಬೇಕಾಗ್ತದೆ. ಉದ್ದ ಮಾಡಬೇಕಾದ್ರೆ ವಾತಾವರಣ ಶುದ್ಧ ಮಾಡಬೇಕಾಗ್ತದೆ. ಶುದ್ಧ ಮಾಡದೆ ಉದ್ದ ಮಾಡಿದರೆ ಏನಾಗ್ತದೆ, ಕೇಳುವ ಎದ್ದ ಅಂತಾಗಿ ಬಿಡ್ತದೆ. ಹಾಗಾಗದೇ ಇರಬೇಕು ಅನ್ನುವುದಕ್ಕಾಗಿ ಒಂದು ಮಾತು ಹೇಳ್ತೇನೆ. ವಾತಾವರಣ ಬಹಳ ಮುಖ್ಯ. ಅನುಕೂಲಕರ ಪ್ರತಿಕ್ರಿಯೆ ನಿನ್ನಿಂದ ಬಂದರೆ ಸಾಲದು, ವಾತಾವರಣದಿಂದಲೂ ಅದು ನನಗೆ ಸಿಗಬೇಕು. ನೀನು ಬಹಳ ಹೊತ್ತು ತುಟಿಯಲಗುವ ಹಾಗೆ, ನಿನ್ನ ಕಿವಿಗೆ ನನ್ನ ಮಾತು ಬರುವ ಹಾಗೆ, ನನ್ನ ಕಿವಿಗೆ ನಿನ್ನ ಮಾತು ಬರುವ ಹಾಗೆ ಸಂಭಾಷಣೆ ಮಾಡಿದರೆ ಅಲ್ಲಿ ಕುತೂಹಲ ಹೆಚ್ಚಿ ರಹಸ್ಯ ಸ್ಫೋಟದ ಆತಂಕ, ಭಯ ಉಂಟು ಮಾಡುವುದಕ್ಕೆ ಸಾಧ್ಯ. ಆದ್ರಿಂದ ಒಂದು ಪ್ರಾರ್ಥನೆ, ನಾನು ಯಾಕೆ ಬಂದೆ, ಏನು ಸಂದೇಶ ತಂದೆ, ಇದನ್ನು ನೀ ಕೇಳಬೇಕು ಅಂತಾದ್ರೆ ಒಂದು ಏಕಾಂತದ ವ್ಯವಸ್ಥೆ ಬೇಕು. ಸಿಕ್ಕೀತೋ? ರಾಮನಿಗೆ ಏಕಾಂತ ಅಂತಂದ್ರೆ ನಾವು ಕೇಳಿದ ಹಾಗೆ ಸತಿ ಸಹವಾಸದಲ್ಲಿ ಎಲ್ಲ ಪುರುಷರಿಗೂ ಏಕಾಂತ ಅಂತ ಇರೋದು. ಅದು ಬಿಟ್ಟ ಮೇಲೆ ನಿನಗೆ ಏಕಾಂತ ಇಲ್ಲ, ನಿನ್ನದೆಲ್ಲ ಲೋಕಾಂತ ಅಂತ. ಆದರೂ ಸಹ ಆಕಾಂತ ಇಲ್ಲದೆ ಇದ್ರು ಈಗ ಇರುವಂತಹ ನಾನು ಲೋಕದ ಕಾಂತನಾದ ನಿನ್ನಲ್ಲಿ ಏಕಾಂತವನ್ನೇ ಬಯಸ್ತೇನೆ. ಸತಿಯ ಸ್ಥಾನದಲ್ಲೆಲ್ಲ ಮತಿಯ ಸ್ಥಾನದಲ್ಲಿ ಕೆಲವೊಂದು ವಿಷಯಗಳನ್ನು ವಿವೇಚಿಸುವುದಕ್ಕೊಂದು ಅಪ್ಪಣೆ ಆಗಬೇಕು. ಏಕಾಂತ ಹೌದು. ಯಾವುದೋ ರಹಸ್ಯಪೂರ್ಣವಾದಂತಹ ಆಲೋಚನೆಯನ್ನ ನನ್ನೊಟ್ಟಿಗೆ ಸಮಾಲೋಚಿಸಬೇಕು. ಹಾಗಂದ್ರೂ ಸರಿಯೇ ಸ್ವಾಮಿ, ತಪ್ಪು ಅಂತ ಹೇಳುವುದಕ್ಕಿಲ್ಲ. ಹೌದು. ಆದ್ರೆ ಏನ್ ರಹಸ್ಯ ಅಂತ ದಯವಿಟ್ಟು ಈಗ ಕೇಳಬಾರದು, ಮತ್ತೆ ಕೇಳದೆ ಹೇಳ್ತೇನೆ ನಾನು. ಓಹೋ, ಅದಕ್ಕಾಗಿ ಪ್ರತ್ಯೇಕ ವ್ಯವಸ್ಥೆ ಆಗಬೇಕು. ಒಂದು ದೃಷ್ಟಿಯಿಂದ ಅದರ ಅವಶ್ಯಕತೆ ಇಲ್ಲ ಅಂತ ನನಗನಿಸ್ತಾ ಇದೆ. ಯಾಕೆಂದ್ರೆ ನಾವೀರ್ವರು ಯಾವುದೋ ಒಂದು ಗಂಭೀರವಾದ ರಹಸ್ಯವಾದ ಮಾತುಕತೆಗಳನ್ನು ಆಡ್ತೇವೆ ಅನ್ನುವ ಸೂಚನೆ ಕೊಟ್ರೆ ನಮ್ಮ ಇಲ್ಲಿದ್ದವರು ಯಾರೂ ಅದನ್ನ ಕದ್ದು ಕೇಳುವ ಅಭ್ಯಾಸ ಇಲ್ಲ. ಅವರು ಕೇಳದೇ ಇದ್ರು ಅವರ ಕಿವಿಗೆ ಬೀಳಬಾರದು ಅಂತಲೂ ಇಲ್ಲ. ಕಿವಿಗೆ ಬೀಳುತ್ತದೆ. ನಿನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಆದಾಗ ಕೆಲವರು ಹೇಳಿದ್ರು ಮಂತ್ರೆ ಗೋಡೆಗೆ ಕಿವಿ ಕೊಟ್ಲು. ಗೋಡೆಗೆ ಕಿವಿ ಕೊಟ್ರೆ ಏನು ಕೇಳ್ತದೆ? ಅವಳ ಕಿವಿ ಮೇಲೆ ಬಿದ್ದದ್ದೇ ಆ ಸುದ್ದಿ, ಆದ್ರಿಂದ ಎದ್ದದ್ದೇ ಬಿರುಗಾಳಿ, ಆದ್ರಿಂದಲೇ ರಾಮನದ್ದೊಂದು ಹೊಸ ಚರಿತ್ರೆ ನಿರ್ಮಾಣ. ಆದ್ರಿಂದ ಬಹಳ ಸಲ ನಾವು ಏನು ಮಾಡ್ತೇವೆ ಅದು ಅನುಕೂಲಕರವಾಗಿ ಪರಿಣಾಮ ಉಂಟು ಮಾಡಬೇಕು ಅಂತ ಆದ್ರೆ ಅನುಕೂಲಕ್ಕೆ ಮೊದಲೇ ವ್ಯವಸ್ಥೆ ಮಾಡಬೇಕು, ಮತ್ತೆ ಅಲ್ಲ. ಓಹೋ, ಆಗ್ಲಿ, ನಿನ್ನ ಇಚ್ಛೆಯಂತೆ ಮಾಡ್ಲೇಬೇಕಲ್ಲ. ಯಾಕೆಂದ್ರೆ ಒಂದು ಸಲ ನಿನ್ನ ಪ್ರವೇಶಕ್ಕೆ ಅವಕಾಶ ಕೊಟ್ಟಿದ್ದೇ ನಮ್ದು ಅಪರಾಧ ಎನ್ನುವಂತ ಹಳಹಳಿಕೇನಿಲ್ಲ, ಸಂದರ್ಭ. ಹೌದು. ಹಾಗಾಗಿ ನಿನ್ನ ಅಪೇಕ್ಷೆಯಂತೆ ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ. ಹೇಗೋ
ಅದಕ್ಕಾಗಿ ಪ್ರತ್ಯೇಕ ಏಕಾಂತವಾದಂತಹ ಭವನವನ್ನ ಹ. ವ್ಯವಸ್ಥೆ ಮಾಡೋಣ, ಅಲ್ಲಿ ರಹಸ್ಯದ ಮಾತುಕತೆಗಳನ್ನು ಆಡಬಹುದು. ಆದ್ರೆ ಏಕಾಂತದ ವ್ಯವಸ್ಥೆ ಅಂದ್ರೆ ಯಾರೋ ಬರದೇ ಇದ್ದ ವ್ಯವಸ್ಥೆ. ಹೌದೌದು ಹೌದು, ನೀನು ಮನಸ್ಸು ಮಾಡಿದ್ರೆ ಅಥವಾ ನೀನು ಕಣ್ಸನ್ನೇ ಮಾಡಿದ್ರು ಯಾರು ಬರ್ಲಿಕ್ಕೆ ಬರೋದಿಲ್ಲ. ಆದ್ರೆ ನಾನು ಹೇಳುವ ವಿಷಯ ಅತ್ಯಂತ ಮಹತ್ವದ್ದಾದ್ರಿಂದ ಅಷ್ಟೇ ಸಾಕಾಗುವುದಿಲ್ಲ. ಯಾರಿಗೂ ತಿಳಿಯಾದಂತದಿ ಗೌಪ್ಯಗತಿ ಯಾರಿಗೂ ತಿಳಿಯದಂತದಿ ಗೌಪ್ಯಗತಿ ವಿಚಾರವ ಕೇಳುವೆ ನಾನು. ಗೌಪ್ಯಗತಿ ವಿಚಾರವ ಕೇಳುವೆ ನಾನು. ಸಾರಿ ನೇಮವ ಭದ್ರ ಕಾವಲ ಇರಿಸು. ಸಾರಿ ನೇಮವ ಭದ್ರ ಕಾವಲ ಇರಿಸು ನೀ ಎನ್ನಲು ರಘುವರನು. ಸಾರಿ ನೇಮವ ಭದ್ರ ಕಾವಲ ಇರಿಸು ನೀ ಎನ್ನಲು ರಘುವರನು. ಮಾರಿ ನೇಮವ ಭದ್ರ ಕಾವಲ ಇರಿಸುವುದಿ ಎನ್ನಲು ರಘುವರನು. ಸಾರಿ ನೇಮವ ಭದ್ರ ಕಾವಲ ಇರಿಸುವುದಿ ಎನ್ನಲು ರಘುವರನು. ವ್ಯವಸ್ಥೆ ಸಂಪೂರ್ಣವಾಗಿ ಸಮರ್ಪಕವಾಗಿರಬೇಕು ಎಂಬುದಿಲ್ಲಿ ಮುಖ್ಯ. ಆದ್ರಿಂದ ವ್ಯವಸ್ಥೆ ಮಾಡ್ತೇನೆ ಅಂದ್ರೆ ಹೇಗೆ ಅಂತ ಕೇಳುವುದು ನನಗೆ ಅಗತ್ಯ ಅಲ್ಲ. ಆದ್ರೂ ನೀನು ಹೇಳುವಾಗ ಕೇಳಿದ್ರೆ ತೊಂದರೆ ಇಲ್ಲ. ನಮ್ಮ ರಹಸ್ಯ ಬಯಲಾಗದೇ ಇದ್ದ ಹಾಗೆ ಹೌದು, ಅದಕ್ಕೆ ಕಾವಲುಗಾರರ ವ್ಯವಸ್ಥೆಯೂ ಆಗಬೇಕು ಅಂತ. ಯಾಕೆಂದ್ರೆ ನಿನ್ನಲ್ಲಿ ಅನೇಕ ಏಕಾಂತದ ಕೋಣೆಗಳಿರ್ಬೋದು. ಯಾವುದೋ ಒಂದು ಕೋಣೆಯಲ್ಲಿ ನಾವಿಬ್ರು ಕೂತು ಮಾತಾಡೋಣ ಅಂತ ನೀ ಹೇಳಬಹುದು, ನಾನು ಅದನ್ನು ಒಪ್ಪಬಹುದು. ಆದ್ರೆ ಅದು ಭದ್ರತೆ ಅನ್ನುವುದು ನಿನ್ನ ಈ ಮೇಲಿನ ಮೇಲೆ ತಿಳುವಳಿಕೆ ಅಲ್ವೋ. ನೀನು ಮಾಡಿಕೊಂಡಂತ ಹೊಸ ಭದ್ರತೆ ಅಲ್ಲಿ ಏನಾದ್ರೂ ಉಂಟ? ಅದೇ ಕಿಟಕಿ, ಅದೇ ಬಾಗಿಲು, ಅದೇ ಕೋಣೆ, ಅದೇ ಗಾಳಿ, ಅದೇ ಬೆಳಕು. ಹೊಸ ವ್ಯವಸ್ಥೆ ಅಂದ ಮೇಲೆ, ಅಲ್ಲಿಂದ ಇಲ್ಲಿಗೆ ಹೊಸ ಒಂದು ವಿಷಯವನ್ನು ತಂದಿದ್ದೇನೆ ಅಂದ ಮೇಲೆ ಕೇಳುವ ವಾತಾವರಣದಲ್ಲೂ ಒಂದು ಹೊಸತನ ಇರಬೇಕು, ಭದ್ರತೆ ಇರಬೇಕು. ಅದಕ್ಕೇನಾದ್ರೂ ಆಗಲಿ, ವ್ಯವಸ್ಥೆ ಮಾಡೋಣ. ಸರಿ, ಅದಕ್ಕೆ ಭದ್ರವಾದಂತಹ ಕಾವಲುಗಾರರ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಆದ್ರೆ ಒಂದುಂಟು. ಏನು? ಯಾರನ್ನು ನೀನು ಕಾವಲಿಗೆ ಇಡ್ತಿ ಅಂತ ನನ್ನ ಪ್ರಶ್ನೆ ಇಲ್ಲ. ಆ ಕಾವಲಿನ ಜನ ಏನಾದ್ರೂ ತಪ್ಪು ಮಾಡಿದ್ರೆ, ಸಲುಗೆ ಇರ್ಬೋದು, ಸ್ನೇಹ ಇರ್ಬೋದು, ಅದೇನು ಮಹಾಂತ ಇರ್ಬೋದು, ಹಾಗೇನಾದ್ರೂ ಆದ್ರೆ ಅದು ಗಂಡಾಂತರಕಾರಿ ವಿಷಯ. ರಾಮರಾಜ್ಯದ ಶೈಥಿಲ್ಯ ಆದೀತದು. ಹಾಗಾಗದೆ ಇದ್ದ ಹಾಗೆ ಸ್ವಲ್ಪ ಜಾಗೃತೆ ಇದ್ರೆ ಒಳ್ಳೆ. ನಾನು ಹೇಳೋದಲ್ಲ, ನನ್ನ ಮನಸ್ಸು ಹಾಗೆ ಹೇಳ್ತದೆ. ಏನು ನಿನ್ನ ಮನಸ್ಸು? ಅದಕ್ಕೊಂದು ವ್ಯವಸ್ಥೆ. ಯಾರನ್ನು ನೀನು ಕಾವಲಿಗೆ ಇಡ್ತೀಯೋ ಅವನಿಗೆ ಎಚ್ಚರಿಕೆಯಿಂದ ಕಾವಲು ಮಾಡಬೇಕಾದಂತಹ ಒಂದು ಜಾಗೃತ ಅವಸ್ಥೆ. ಹೌದು, ಅದನ್ನು ಉಂಟು ಮಾಡಿದ್ರೆ ಒಳ್ಳೆಯದಾದೀತು. ಅದನ್ನು ಉಲ್ಲಂಘಿಸಿದ್ರೆ ಅವನಿಗೆ ಏನಾದೀತು ಅಂತ ಅವನಿಗೆ ಗೊತ್ತಾಗುವ ಹಾಗೆ ಹೇಳಿದ್ರೆ. ಅಂದ್ರೆ ಯಾವುದಾದ್ರೂ ಶಿಕ್ಷೆಯ ನಿಬಂಧನೆಯನ್ನ ನಾವದೆಲ್ಲ ನಿಮ್ಮ ಈ ರಾಮರಾಜ್ಯದಲ್ಲಿ ಹೇಳಿಕೊಡುವುದಕ್ಕೆ ಬಂದ್ರೆ ಆದೀತ. ಆದ್ರೂ ನೀವು ಮಾಡಿದ್ರೆ ಅಲ್ಲ ಅಂತ ಹೇಳುವ ಹಾಗಿಲ್ಲ. ಯಾಕೆಂದ್ರೆ ಅಷ್ಟು ಅನುಭವ ಉಂಟಲ್ಲ. ಎಷ್ಟು ತಿರುಗಾಟ ಆಯ್ತು ನಿನಗೆ, ಏನು ಕತೆ ನಿನ್ನದು. ಹೌದು, ಆದ್ರೆ ಎಷ್ಟು ತಿರುಗಾಟ ಆದ್ರೂ ಈ ನೀನು ಕಾಲ ಆಗಿ ನನಗೆ ಬರಲಿಲ್ಲ. ಆದ್ರೆ ಒಂದು ನಾನು ಹೇಳ್ತೇನೆ, ನಾನು ಕಾಲ ಆಗಿ ಬಂದು ಪ್ರತಿಕೂಲ ಆಗುವುದಿಲ್ಲ, ಆದ್ರೆ ಅನುಕೂಲವೇ. ಅಲ್ಲ, ಅನುಕೂಲ ಪ್ರತಿಕೂಲಗಳು ಪರಿಣಾಮ ಮುಂದೆ. ಸದ್ಯಕ್ಕಂತೂ ಬಹಳ ನನಗೆ ನೀನ್ ನೇರವಾಗಿ ತೊಂದರೆ ಕೊಡ್ಲಿಕ್ಕಿಲ್ಲ, ನನಗೆ ಆ ಧೈರ್ಯ ಉಂಟು. ನಾವಿಬ್ರೂ ಸೇರಿದ್ರೆ ಲೋಕಕ್ಕೆ ಹೆಚ್ಚು ಅನುಕೂಲ ಆದೀತು ಅಂತ ನನಗೆ ವಿಶ್ವಾಸ ಉಂಟು. ಹೌದೌದು. ಹಾಗಾಗಿ ಈಗ ಕಾವಲುಗಾರ ಅಜಾಗ್ರತೆಯನ್ನು ಮಾಡಿದ್ದಾದ್ರೆ ಅವನಿಗೆ ಶಿಕ್ಷೆ. ಸಲಿಗೆಯಿಂದ ಕೇಳ್ತೇನೆ, ಏಕಾಂತ ಭವನದ ಅವಶ್ಯಕತೆ ನಿನ್ನ ಅಗತ್ಯ.
ಕಾವಲುಗಾರರು ಬೇಕು ಎನ್ನುವುದು ನೀನು, ತಪ್ಪಿದ್ರೆ ಶಿಕ್ಷೆ ಆಗಬೇಕು ಎನ್ನುವನು ನೀನು. ಹಾಗಾಗಿ ಶಿಕ್ಷೆ ಯಾವುದಾಗಬೇಕು ಎನ್ನುವನು ನೀನೇ ಆಗಬೇಕು. ನಾನು ಇಷ್ಟು ಹೇಳ್ತೇನೆ, ನಿನ್ನ ಹೆಂಡತಿಯಾದಂತಹ ಸೀತೆ ಅಗ್ನಿ ಪರೀಕ್ಷೆಯಲ್ಲಿ ಉತ್ತೀರ್ಣಳಾದಳು. ದೇವತೆಗಳೇ ಸಹಮತ ವ್ಯಕ್ತಪಡಿಸಿದರು. ಇಂತಹ ಸತಿ ಶಿರೋಮಣಿ ಇನ್ನೊಬ್ಬಳಿಲ್ಲ. ಮತ್ತೊಮ್ಮೆ ಅವಳನ್ನು ಬಿಡುವಾಗ ದೇವತೆಗಳು ಬಂದ್ರ? ಬರ್ಲಿಲ್ಲ. ಹೌದು, ಬರ್ಲಿ. ಹಾಗಾದ್ರೆ ಏನದರ ಅರ್ಥ? ನೀನಲ್ಲಿ ಏನು ಶಿಕ್ಷೆ ವಿಧಿಸಿದೆಯೋ, ಏನು ಸೀತಾ ತ್ಯಾಗಕ್ಕೆ ಮನಸ್ಸು ಮಾಡಿದೆಯೋ ಅದು ಅವರ ದೃಷ್ಟಿಯಲ್ಲಿ ಸಮುಚಿತ. ಅವಳು ನೀನು ಒಟ್ಟಿಗೆ ಇರಬಾರದು ಅಂತ ಅವರ ಇಚ್ಛೆ ಅಂತ ಅರ್ಥ. ಇಲ್ಲಿ ಯಾರನ್ನು ನಿಲ್ಲಿಸಿಯೋ ನನಗೆ ಗೊತ್ತಿಲ್ಲ. ಅವನೇನಾದ್ರೂ ತಪ್ಪು ಮಾಡಿದ್ರೆ ಅವನ ನಿನ್ನೊಟ್ಟಿಗೆ ಇರಬಾರ್ದು. ಒಂದೊಂದೇ ಕಳಿಸಿಕೊಳ್ಬೇಕಾಗ್ತದೆ ನೀನು. ಓಹೋ, ಸರಿ, ವ್ಯವಸ್ಥೆ ಮಾಡ್ತೇನೆ. ಒಳ್ಳೆಯದು, ಒಳ್ಳೆ. ಲಕ್ಷ್ಮಣ, ಅಣ್ಣ ಲಕ್ಷ್ಮಣ ನೀ ಬೇಗ ಲಕ್ಷ್ಮಣ ನೀ ಬೇಗ ಗೌಪ್ಯದ ರಕ್ಷಣೆಗೇಳೀಗ ಗೌಪ್ಯದ ರಕ್ಷಣೆಗೇಳೀಗ ಶಿಕ್ಷೆ ಇದೆನ್ನುತ್ತಲಿ ಭಾವಿಸುವ ಅತಿಥಿಯ ಅಪೇಕ್ಷೆಯ ಸಲ್ಲಿಸುವ ಹೊಣೆ ನಮಗೊದಗಿದೆ. ಶಿಕ್ಷೆ ಇದೆನ್ನುತ್ತಲಿ ಭಾವಿಸುವ ಅತಿಥಿಯ ಅಪೇಕ್ಷೆಯ ಸಲ್ಲಿಸುವ ಹೊಣೆ ನಮಗೊದಗಿದೆ. ಲಕ್ಷ್ಮಣ, ಅಣ್ಣಯ್ಯ, ಅನಿರೀಕ್ಷಿತವಾಗಿ ನಿನ್ನನ್ನು ಈ ಕಡೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಅದೋ ಅಲ್ಲಿ ಒಂದು ವಿಲಕ್ಷಣವಾದಂಥ ತೇಜಸ್ಸು ಕಣ್ಣಿಗೆ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೇನೆ ಅಣ್ಣ. ಅವನೇ ಕಾಲಪುರುಷ. ಓಹೋ, ಇದ್ದಕ್ಕಿದ್ದ ಹಾಗೆ ನಮ್ಮ ಆಸ್ಥಾನದ ಹೊರವಲಯದಲ್ಲಿ ಕಾಣಿಸಿಕೊಂಡ. ಒಳ ಪ್ರವೇಶಿಸುವುದಕ್ಕೆ ಅಪೇಕ್ಷೆ ಹೊತ್ತು ಹೊರಗಡೆಗೆ ನಿಂತು ಕಾಲವನ್ನು ಕಾಯುವುದಕ್ಕೆ ನಿಂತ. ಅಣ್ಣ, ಏನಿದ್ರೂ ಅತಿಥಿಯಾಗಿ ಬಂದವನನ್ನ ಉಪೇಕ್ಷಿಸಬಾರದು. ಕಾಲನ ಪ್ರವೇಶ ಬಹಳ ಅಪೇಕ್ಷಿತ ಸಂಗತಿ ಅಲ್ಲದೇ ಇದ್ರು ಸಾಕೇತಕ್ಕೆ ಆತ ಅತಿಥಿಯಾಗಿ ಬಂದಿದ್ದಾನೆ ಎಂಬ ಕಾರಣಕ್ಕಾಗಿ ಅವನನ್ನ ಯೋಗ್ಯವಾಗಿ ಉಪಚರಿಸಿ ಸತ್ಕರಿಸಿ ಬಂದದ್ದಕ್ಕೆ ಕಾರಣ ಕೇಳಿದಾಗ ಯಾವುದೋ ದೇವತೆಗಳಿಗೆ ಸಂಬಂಧಪಟ್ಟ ಅನೇಕ ರಹಸ್ಯಗಳನ್ನು ಹೊತ್ತುಕೊಂಡು ಬಂದಿದ್ದಾನಂತೆ. ನನ್ನೊಟ್ಟಿಗೆ ಸಮಾಲೋಚನೆಗೆ ಅವನಿಗೆ ಅವಕಾಶ ಬೇಕಂತೆ. ಅದಕ್ಕಾಗಿ ಪ್ರತ್ಯೇಕವಾದಂತಹ ಏಕಾಂತ ಭವನದ ವ್ಯವಸ್ಥೆ ಆಗಬೇಕು ಅಂತ ಹೇಳಿದ. ತಮ್ಮ, ಅಣ್ಣ, ಯಾಕೋ ಈ ಕಾಲನ ಆಗಮನದ ಪ್ರತಿ ಕ್ಷಣಗಳನ್ನು ಯೋಚಿಸುವಾಗ ಅನುಕ್ರಮವಾಗಿ ಕಾಲನ ಯಾವುದೋ ಆವರಣಕ್ಕೆ ನಾನೂ ಸೇರಿಕೊಳ್ತಾ ಇದ್ದೇನೋ ಎನ್ನುವಂತಹ ಅನುಮಾನ ಬರ್ತಾ ಇದೆ. ಓಹೋ, ಏಕಾಂತ ಭವನದ ಅನಿವಾರ್ಯತೆವಿಲ್ಲ ಇದ್ದರೂ ಅವನ ಹೇಳಿಕೆಯಂತೆ ಅದಕ್ಕೆ ಒಪ್ಪಿದ್ದೇನೆ. ಕಾವಲುಗಾರರ ಅಗತ್ಯ ನನಗೆ ಇಲ್ಲದೇ ಇದ್ದರು ಕಾಲನ ಇಚ್ಛೆಯಂತೆ ಅದನ್ನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಮುಂದೆ ಯಾವ ಕಾವಲುಗಾರನು ಇಲ್ಲಿ ಕರ್ತವ್ಯ ಭ್ರಷ್ಟನಾಗಲಾರ ಎನ್ನುವಂತಹ ವಿಶ್ವಾಸ ನನಗಿದ್ರು ತಪ್ಪಿತಸ್ಥನಾದ ಅವನಿಗೆ ಶಿಕ್ಷೆ ಕೊಡಬೇಕು ಎನ್ನುವ ಕಾಲನ ಮಾತಿಗೆ ತಲೆ ಹಾಕಿದ್ದೇನೆ. ಓಹೋ, ಕಾಲ ವಿಚಿತ್ರ. ಅನುಕ್ರಮವಾಗಿ ನನ್ನ ಕಾಲು ಆ ಕಡೆಗೆ ಜಾರ್ತಾ ಇದೆ ಅಂತ ಅನಿಸ್ತಾ ಇದೆ. ಎಂತಹ ಸಮಯ ಸಂದರ್ಭದಲ್ಲಿಯೂ ಸ್ಥಿರನಾಗಿ ನಿಲ್ಲುವ ನನ್ನ ಮನಸ್ಥಿತಿ, ದೇಹಸ್ಥಿತಿ ಕಾಲನ ಇಚ್ಛೆಯ ಆವರಣಕ್ಕೆ ಸಾವಕಾಶವಾಗಿ ಜಾರುವುದರ ಅನುಭವ ಆಗ್ತಾ ಇದೆ. ಅದಕ್ಕಾಗಿ ಗಂಭೀರವಾಗಿ ಯೋಚಿಸಿ ಈ ರಹಸ್ಯ ಸಂರಕ್ಷಣೆಯ ಗುರುತರವಾದಂತಹ ಹೊಣೆಯನ್ನ ನನ್ನ ನೆಚ್ಚಿನ ತಮ್ಮ ಲಕ್ಷ್ಮಣ ಒಪ್ಪಿಕೊಳ್ಳಬೇಕು ಅಂತ ಯೋಚಿಸ್ತಾ ಇದ್ದೇನೆ. ಲಕ್ಷ್ಮಣ, ಅಣ್ಣ, ಇದು ಕೇವಲ ಹಗುರವಾದ ಪ್ರಸಂಗ ಅಂತ ಭಾವಿಸಲಿಕ್ಕೆ ಸಾಧ್ಯ ಇಲ್ಲ. ಕರ್ತವ್ಯ ಚ್ಯುತಿಯಿಂದ ಘೋರವಾದಂತಹ ಶಿಕ್ಷೆ ಅನುಭವಿಸಬೇಕು ಎನ್ನುವುದು ಕಾಲನ ಇಚ್ಛೆ. ಶಿಕ್ಷೆಯನ್ನು ಅನುಭವಿಸುವುದು ಬಿಡುವುದು ಪ್ರಶ್ನೆ ಬೇರೆ. ಅತಿಥಿಯಾಗಿ ಬಂದ ಅವನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಗೌರವ ನಮ್ಮದಲ್ವೇ? ಅದಕ್ಕಾಗಿ ರಹಸ್ಯದ ಸಮಾಲೋಚನೆಯಲ್ಲಿ ನಾವಿರುವರು ಸೇರಿಕೊಂಡಾಗ ಕಾವಲುಗಾರನಾಗಿ ನಮ್ಮ ರಹಸ್ಯವನ್ನ ಸಂರಕ್ಷಿಸುವಂತ ಗುರುತರವಾದಂತ ಹೊಣೆಯನ್ನ ನಿನ್ನ ಹೆಗಲಿಗೆ ಹೇರಿಸುತ್ತಿದ್ದೇನೆ. ತಪ್ಪಿತಸ್ಥರಿಗೆ ಶಿಕ್ಷೆ ಎನ್ನುವುದು ಕಾಲನ ಘೋಷಣೆ. ಅದಕ್ಕಾಗಿ ಆತಂಕದಿಂದ ಈ ಮಾತನ್ನ ನಿನ್ನಲ್ಲಿ ಹೇಳ್ತಾ ಇದ್ದೇನೆ. ಈ ಕೆಲಸವನ್ನ ನೀನೇ ಮಾಡಬೇಕಾಗಿದೆ.
ಅಣ್ಣ, ನಿನ್ನ ಕಾಲುಗಳನ್ನ ಕಾಣ್ತಾ ಇದ್ರೆ ಕಾಲ ಕಾಣುವುದಿಲ್ಲ ಅಂತ ನಾನು ನಂಬಿದವನು. ಯಾಕೆಂದ್ರೆ ಪ್ರಪಂಚದಲ್ಲಿ ಕಾಲ ಯಾರಿಗೂ ಕಾಣಲೇ ಇಲ್ಲ. ಹೌದು. ಕಾಲ ಕಂಡ ಅಂತ ಆದ್ರೆ ಮತ್ತೆ ಅವನು ಮಾತಾಡುವ ಸಂದರ್ಭವೇ ಇರೋದಿಲ್ಲ. ನೀನು ಹೇಳ್ತಾ ಇದ್ದಿ ಕಾಲಪುರುಷ ಬಂದಿದ್ದಾನೆ, ಕಾಲನನ್ನು ನಾನು ಕಂಡೆ ಅಂತ. ಕಾಲನನ್ನ ಕಾಣುವ ಯೋಗ್ಯತೆ ಇದ್ರೆ ಪ್ರಪಂಚದಲ್ಲಿ ನಿನಗೆ ಮಾತ್ರ. ಮತ್ತೆ ರಾಮಚಂದ್ರ, ಅಣ್ಣಯ್ಯ, ನೀನು ಚಂದ್ರಮನಂತೆ ಶೀತಲವಾದಂತಹ ಪ್ರಭಾವಲಯವನ್ನ ನಿರ್ಮಿಸಿ ಲೋಕಹಿತವನ್ನ ನಿರ್ಮಾಣ ಮಾಡ್ತಾ ಇದ್ರೆ ಕಾಲನೂ ಹೊರಗಿದ್ದೇ ಕಾಯಬೇಕಾಗುತ್ತದೆ. ಹೌದು. ಕಾಲನನ್ನ ಕಾಯಿಸಿದೆಯಲ್ಲ ಅಣ್ಣ. ದುಷ್ಟರಾದವರಿಗೆ ಕಾಲಸ್ವರೂಪನೇ ಆಗಿ ಇದ್ದವ ನೀನು. ನಿಜವಾಗಿ ಅಯೋಧ್ಯೆಗೆ ಮಾತ್ರ ಅಲ್ಲ, ಆರ್ಯಾವರ್ತಕ್ಕೆ ನಿಯತಿಯಾಗಿದ್ದವ ನೀನು. ನಿನ್ನನ್ನ ನಿಯತಿಯೇ ಕಾಯುತ್ತಿದೆ ಅಂತ ನೀನು ಹೇಳ್ತೀಯಂತ ಆದ್ರೆ ಆಶ್ಚರ್ಯ. ಪ್ರಪಂಚ ಕಾಯುವ ನೀನು ನಿನ್ನನ್ನ ನಿಯತಿ ಕಾಯ್ತಾ ಇದೆ ಅಂತ ಆದ್ರೆ ಯಾರು ಯಾರಿಗಾಗಿ ಕಾಯ್ತಾರೆ, ಯಾರು ಯಾರನ್ನ ಕಾಯಬೇಕು, ಇದು ನಮಗೆ ಅರ್ಥ ಆಗೋದಿಲ್ಲ. ಅಣ್ಣಯ್ಯ, ನೀನು ಮಾತ್ರ ನಮ್ಮನ್ನ ಕಾಯಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಯಾಕೆಂದ್ರೆ ನಿನ್ನ ಕಾಲುಗಳನ್ನ ನೋಡುವಾಗ ನೀನು ಅಣ್ಣನಾಗಿ ಕಾಣ್ತಿ. ಧ್ವನಿಯನ್ನ ಆತಂಕಕಾರಿಯಾದಂತಹ ಸ್ವರವಲಯದಿಂದ ನೀನು ಹೊರಬಿಡುವಾಗ ನಿನ್ನ ಮುಖ ನೋಡ್ತಾ ಇದ್ದೇನೆ ಅಣ್ಣಯ್ಯ. ನೀನು ಅಣ್ಣಾಗಿ ಕಾಣಿಸ್ತಾ ಇಲ್ಲ, ಪ್ರಭುವಾಗಿ ಸ್ವಾಮಿಯಾಗಿ ಕಾಣ್ತಾ ಇದೆಯಲ್ಲ. ಸ್ವಾಮಿ ನಿನ್ನ ಮಾತ ಸ್ವಾಮಿ ನಿನ್ನ ಮಾತ ನಡೆಸುವೆ ಪ್ರೇಮದಿ ವಿಖ್ಯಾತ. ಸ್ವಾಮಿ ನಿನ್ನ ಮಾತ ನಡೆಸುವೆ ಪ್ರೇಮದಿ ವಿಖ್ಯಾತ. ನೇಮದ ಸೀಮೆಯ ಮೀರದೆ ಕಾವಲ ನಾಮನಗೊಟ್ಟಾಚರಿಸುವೆ ನನಸದೆ. ನೇಮದ ಸೀಮೆಯ ಮೀರದೆ ಕಾವಲ ನಾಮನಗೊಟ್ಟಾಚರಿಸುವೆ ನಲಸನೆ. ಸ್ವಾಮಿ ಸ್ವಾಮಿ, ಪ್ರಭು ರಾಮಚಂದ್ರ, ನಮ್ಮ ಅಂತರಂಗದ ಎಲ್ಲ ಪ್ರಭಾವಕ್ಕೆ ನೀನೇ ಪ್ರಭುವಾಗಿದ್ದವ. ನಿನ್ನಂಥವನು ಸ್ವಾಮಿಯಾದರೆ ಸ್ವತ್ತಾಗುವ ಭಾಗ್ಯ ಪ್ರಪಂಚಕ್ಕೆಲ್ಲ ಬರ್ತದೆ. ಸ್ವಸ್ವಾಮಿ ಭಾವ ಸಂಬಂಧಕ್ಕೆ ಹೊಸ ರೂಪವನ್ನು ಕೊಟ್ಟವ ನೀನು. ಸ್ವಾಮಿಯಾದವನು ಸುಲಭ ಆಗುತ್ತಾನೆ ಅಂತ ಪ್ರಪಂಚಕ್ಕೆ ಗೊತ್ತಿಲ್ಲ. ಅವನು ದೂರದಲ್ಲಿದ್ದು ಗದರಿಸುವವನಾಗಿ, ಹೆದರಿಸುವವನಾಗಿ, ಭೀಷ ಎಂಬ ಒಂದು ಮನೋಧರ್ಮವನ್ನು ಹುಟ್ಟಿಸುವವನಾಗಿರ್ತಾನೆ. ಸ್ವಾಮಿಯಾದರೆ ಪ್ರೇಮ ಇಲ್ಲ, ಪ್ರೇಮಿಯಾದರೆ ಅವ ಸ್ವಾಮಿ ಆಗುವುದಿಲ್ಲ ಎನ್ನುವ ಕಲ್ಪನೆ ಸಾಧಾರಣವಾಗಿ ಇರುತ್ತದೆ ಪ್ರಪಂಚದಲ್ಲಿ. ಆದರೆ ಪ್ರಭು ರಾಮಚಂದ್ರ, ನೀನು ಅಣ್ಣನಾಗಿ ಸ್ವಾಮಿಯಾಗಿ ನಿನ್ನನ್ನು ಪಡ್ಕೊಂಡಿದ್ದರಿಂದ ನಾನು ಎರಡನ್ನೂ ಅನುಭವಿಸುವ ಹಾಗೆ. ನಿನ್ನಲ್ಲಿ ಪ್ರೇಮದ ಕೊರತೆ ಇಲ್ಲ, ಹಾಗಂತ ಸ್ವಾಮಿತ್ವದ ಆ ಗೌರವದ ದೂರ ಹಾಗೆಯೇ ಉಳಿದಿರ್ತದೆ. ಪ್ರಪಂಚಕ್ಕೆ ನೀನು ದೂರ ಅಲ್ಲ, ಆದರೆ ಸಂದರ್ಭ ಬಂದರೆ ಪ್ರಪಂಚ ನಿನಗಿಂತ ದೂರ ಇರಬಹುದು. ಈ ದೂರ ಮತ್ತು ಸಾಮೀಪ್ಯಗಳನ್ನು ಹೊಂದಿಸಿಕೊಳ್ಳುವ ನಿಜವಾದ ಅರ್ಹತೆ ಯಾರಿಗಿರ್ತದೆಯೋ ಅವನನ್ನೇ ಸ್ವಾಮಿ ಅಂತ ಪ್ರಪಂಚ ಗುರುತಿಸುತ್ತದಷ್ಟೇ. ಆದ್ದರಿಂದ ನನ್ನ ಅಂತರಂಗ ಒಪ್ಪಿಕೊಡ್ತಾ ಇದೆ, ನೀನು ಸ್ವಾಮಿ. ಸ್ವಾಮಿಯಾಗಿ ಸಿಂಹಾಸನದ ಮೇಲೆ ಕುಳಿತು ರಾಜಶಾಸನದ ಧ್ವನಿ ಕೊಟ್ಟು ನೀನು ಇದನ್ನು ಹೇಳುವಾಗ ನಾನು ಅಲಸದೆ ಇದನ್ನು ಆಚರಿಸ್ತೇನೆ. ಪ್ರೇಮದಿಂದ ನಾನು ಕಾವಲನ್ನು ಒದಗಿಸ್ತೇನೆ.